ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಮುಂದುವರೆದಿರುವಂತದ್ದು. ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲದ ಪೂರೈಕೆ ಈಗ ಕೊರತೆ ಉಂಟಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಒಂದು ಹೇಳಿಕೆಯನ್ನ ನೀಡಿದ್ರು. ಏನು, ತೈಲವನ್ನ ಮಿತವಾಗಿ ಬಳಸಿ, ಜೊತೆಗೆ ಬಂಗಾರ ಖರೀದಿಯನ್ನ ಕಡಿಮೆ ಮಾಡಿ ಅನ್ನುವಂತ ಹೇಳಿಕೆಯನ್ನ ನೀಡಿದ್ರು. ಅದರಂತೆ ಈಗಾಗಲೇ ಜನರು ಕೂಡ ಒಂದು ನಿರೀಕ್ಷೆ ಮಾಡಿದ್ರು, ತೈಲದ ಬೆಲೆ ಏರಿಕೆ ಆಗಬಹುದು ಎನ್ನುವಂತ ಒಂದು ನಿರೀಕ್ಷೆಯನ್ನ ಜನರು ಮಾಡಿದ್ರು. ಅದೇ ರೀತಿ ಈಗ ಸದ್ಯ ತೈಲದ ಬೆಲೆ ಏರಿಕೆ ಆಗಿರುವಂತದ್ದು. ಸದ್ಯ ಬೀದರ್ ನಗರದಲ್ಲೂ ಕೂಡ ತೈಲ ಏರಿಕೆ ಬಿಸಿ ತಟ್ಟುವಂತದ್ದು. ಸದ್ಯ ನಾನು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿರುವಂತಹ ಒಂದು ಪೆಟ್ರೋಲ್ ಬಂಕ್ ನಲ್ಲಿರುವಂತಹ ಜನರನ್ನು ಕೂಡ ನೋಡ್ತಾ ಇರಬಹುದು. ಯಾವ ರೀತಿ ಈಗಾಗಲೇ ತೈಲ ಬೆಲೆ ಏರಿಕೆ ಆಗಿರುವಂತದ್ದು. ಏನೋ ಮೊದಲು ಪೆಟ್ರೋಲ್ ಮತ್ತು ಡೀಸೆಲ್ ತಲಾ ₹3 ಅಂದ್ರೆ ಪೆಟ್ರೋಲ್ ಬೆಲೆ ₹3.28 ಏರಿಕೆ ಆದ್ರೆ ಡೀಸೆಲ್ ಬೆಲೆ ₹3.11 ಏರಿಕೆ ಆಗಿರುವಂತದ್ದು. ಈಗಾಗಲೇ ಈ ಹಿಂದೆ ನಿನ್ನೆ ಅಂದ್ರೆ ಪೆಟ್ರೋಲ್ ದರ ₹103.80 ಇತ್ತು, ಆದ್ರೆ ಇಂದು ₹107.8 ಆಗಿರುವಂತದ್ದು. ಅದೇ ರೀತಿ ಡೀಸೆಲ್ ದರ ಕೂಡ ನಿನ್ನೆ ದಿನ ₹91.86 ಇತ್ತು, ಆದ್ರೆ ಇಂದು ₹94.97 ಆಗಿರುವಂತದ್ದು. ಇದರಿಂದ ಜನರಿಗೆ ಸಾಕಷ್ಟು ಹೊರೆ ಆಗ್ತಾ ಇರುವಂತದ್ದು. ಸಾಕಷ್ಟು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕ್ತಿರುವಂತದ್ದು. ಯಾಕಂದ್ರೆ ದುಡ್ಕೊಂಡು ತಿಂತೀವಿ, ನಾವೆಲ್ಲ ದುಡ್ಡು ತಿಂತೀವಿ, ದಿನನಿತ್ಯ ಕೂಲಿ ನಾಲಿ ಮಾಡಿ ಕೆಲಸ ಮಾಡಬೇಕು, ಅಂತವರಿಗೆಲ್ಲ ಸಾಕಷ್ಟು ಸಮಸ್ಯೆ ಆಗ್ತಿರುವಂತದ್ದು. ಹೀಗಾಗಿ ಜನರು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಇಲ್ಲಿರುವಂತ ಜನರನ್ನು ಕೂಡ ಮಾತಾಡ್ಸೋಣ. ಸರ್, ಈಗ ಪೆಟ್ರೋಲ್ ಬೆಲೆ ಮತ್ತು ಡೀಸೆಲ್ ಬೆಲೆ ಎರಡೂ ಕೂಡ ಏರಿಕೆ ಆಗಿದೆ ಸರ್. ₹3 ಏರಿಕೆ ಆಗಿದೆ. ನೀವು ದಿನನಿತ್ಯ ದುಡಿಯೋರಿದ್ದೀರಿ, ನಿಮ್ಗೆ ಏನ್ ಅನ್ಸತ್ ಸರ್? ಈಗ ಸರ್ ಎಲ್ಲ ಫ್ರೀ ಮಾಡತ್ತಾರ, ಏನು ಬಡವರಿಗೆ ಭಾಳ ಕಷ್ಟ ಆಗ್ಲತ್ತದ ಸರ್. ಎಲ್ಲ ಫ್ರೀ ಆಗ್ಲತ್ತ, ಹೆಂಗ್ ಬದುಕಬೇಕು ಸರ್ ಹೇಳೋದಿದೆ ಸರ್. ಸರ್, ದಿನ ದುಡಿಯೋದ ಕೂಲಿ ಕೂಡ ಹೆಚ್ಚಾಗತ್ತಲ್ಲ, ಕೂಲಿ ಎಷ್ಟದ ಅಷ್ಟೇ ಅದ, ಬಟ್ ಬೆಲೆಗಳು ಕೂಡ ಎಲ್ಲವೂ ಕೂಡ ಏರಿಕೆ ಆಗತ್ತಾವ. ಇದರಿಂದ ಜನರಿಗೆ ಎಷ್ಟು ಸಂಕಷ್ಟ ಬರತಾವ ಅಂತ ಸರ್. ಎಲ್ಲ ಕಡಿಮೆ ಮಾಡಿದ್ರೆ ಚೆನ್ನಾಗಿರ್ತದೆ ಸರ್. ಎಲ್ಲ ಗರೀಬರು ಎಲ್ಲ ಚೆನ್ನಾಗಿ ಬದುಕ್ತಾರ ಸರ್. ಎಲ್ಲ ಚೆನ್ನಾಗಿ ಬದುಕ್ತಾರ. ಎಲ್ಲ ಇದು ಕಡಿಮೆ ಮಾಡ್ಬೇಕು ಸರ್. ಸರ್ಕಾರಕ್ಕೆ ಏನ್ ಹೇಳ್ತೀರಿ? ಏನ್ ಹೇಳ್ರಿ ಸರ್, ಏನ್ ಯಾರು ಮಾಡಲ್ರಿ, ಏನ್ ಮಾಡ್ಬೇಕು. ಪೆಟ್ರೋಲ್ ಡೀಸೆಲ್ ರೇಟು ಎರಡು ಕೂಡ ಹೆಚ್ಚಾಗ್ಯಾವ, ₹3 ಹೆಚ್ಚಾಗೈತಿ. ಏನ್ ಕೇಂದ್ರ ಸರ್ಕಾರಕ್ಕೆ ಏನ್ ಹೇಳ್ತೀರಿ? ಏನ್ ಹೇಳ್ಬೇಕು ನೋಡ್ರಿ, ಏನ್ ಮಾಡಿ ನೀವೇ ಹೇಳ್ರಿ, ಏನ್ ಹೇಳ್ಬೇಕು ಏನಿಲ್ಲ. ಗ್ಯಾಸ್ ಬೆಲೆ ಏರಿಕೆ ಆಯ್ತು, ಪೆಟ್ರೋಲ್ ಅಂದ್ರೆ ಬಡವರು ಮತ್ತ ಕೂಲಿ ಕಾರ್ಮಿಕರೆಲ್ಲ ಜೀವನ ಹೆಂಗ್ ಮಾಡ್ಬೇಕಂತ ಇಂತ ದಿನದೊಳಗೆ ಏನ್ ಮಾಡ್ಬೇಕು, ಎಲ್ಲ ಪ್ರಾಬ್ಲಮ್ ಅವ ಸರ್. ಎಲ್ಲ ಏನ್ ಮಾಡ್ಬೇಕು, ಕಡಿಮೆ ಮಾಡ್ಬೇಕು, ಮತ್ತೇನ್ ಮಾಡ್ಬೇಕು. ಈಗ ಸರ್ಕಾರ ಯಾವ ಸರ್ಕಾರ ಬಿ ಎಲ್ಲ ಅದೇ ಮಾಡತ್ತದ. ಎಲ್ಲ ಸರ್ಕಾರ ಎಲ್ಲ ಪ್ರಾಬ್ಲಮ್, ಎಲ್ಲ ಗರೀಬ್ ಮನುಷ್ಯರು ಬದುಕದ ಹೈರಾಣಿ ಅವ ಎಲ್ಲ. ನೀವ್ ಕೆಲಸ ಏನ್ ಮಾಡ್ತೀರಿ ಸರ್? ನಾ ಕಾರ್ಪೆಂಟರ್ ಇದ್ದೀನಿ. ಅಲ್ಲ ಸರ್, ಈಗ ನಿಮ್ ಕೂಲಿ ಯಾವ್ದು ಕೂಡ ಹೆಚ್ಚಾಗಿಲ್ಲ, ಆದ್ರ ಎಲ್ಲ ರೇಟ್ ಇಲ್ಲ, ಏನು ಇಲ್ಲ, ಎಲ್ಲ ಮತ್ತೆ ಕೆಲ್ಸನೂ ಇಲ್ಲ. ಎಲ್ಲ ಪ್ರಾಬ್ಲಮ್ ಸರ್. ಎಲ್ಲ ಗರೀಬ್ ಮಂದಿ ಬದುಕದ್ ಬಹಳ ಪ್ರಾಬ್ಲಮ್ ಅದ ನೋಡ್ರಿ. ಎಲ್ಲ ಮೊನ್ನೆ ಪ್ರಧಾನಿ ಮೋದಿ ಅವರು ತೈಲ ಕಡಿಮೆ ಬಳಸ್ರಿ ಅಂತ ಹೇಳಿದ್ರು, ಮತ್ತೆ ಬಂಗಾರ ಕೂಡ ಖರೀದಿ ಮಾಡಬೇಡ ಅಂತ ಹೇಳಿದ್ರು. ಇದೆಲ್ಲ ನೋಡಿದ್ರೆ ಭಾರತದಾಗ ಏನ್ ಆಗತ್ತಂತ ಏನ್ ಎಲ್ಲ ಹೇಳ್ತಾರ ಒಂದು ಮಾಡ್ತಾರ ಒಂದು. ಈಗ ಏನ್ ಮಾಡಕ್ ಬರ್ತದ ಅವ್ರಿಗೆ? ಏನ್ ಕೇಳದ, ಏನ್ ಯಾರು ಕೇಳ್ತಾರಂತ ಗರೀಬರಿಗೆ? ಅಂದ್ರೆ ಬಡ ಜನರಿಗೆ ಮಾತ್ರ ಹೊರೆ ಇರೋದು, ಮಾತ್ರ ಬಡ ಜನ. ಹಾ, ಎಲ್ಲ ಬಡವರಿಗೆ ಬರ್ತದ ಸರ್. ಇದ್ದರಿಗೆ ಏನದ ಎಲ್ಲ ಅವ್ರು ಏನ್ ಬಿ ಮಾಡ್ತಾರ, ಹೆಚ್ಚಿಗೆ ತಗೋತಾರ, ಕಮ್ಮಾದ್ರೂ ತಗೋತಾರ. ಎಲ್ಲ ಬಡವ್ರೇ ಪರೇಶಾನ್ ಆಗ್ತಾರ ಇದ್ರೊಳಗ. ಆಯ್ತು, ಇದಿಷ್ಟು ಏನು ಗ್ರಾಹಕರ ಮಾತು. ಈಗಾಗಲೇ ತೈಲ ಮತ್ತು ಪೆಟ್ರೋಲ್ ದರ ಏರಿಕೆ ಆಗಿರುವಂತದ್ದು. ಇದರಿಂದಾಗಿ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು. ಇದ್ದವ್ರೆ ಅಂದ್ರೆ ಉಳ್ಳವರು ಅಂದ್ರೆ ಶ್ರೀಮಂತರು ಯಾರಿಗೂ ಕೂಡ ಈ ಒಂದು ಸಮಸ್ಯೆ ಕಾಡಲ್ಲ. ಆಗ್ತಾ ಇರೋದು ಮಾತ್ರ ಬಡ ಜನರಿಗೆ, ಮಧ್ಯಮ ವರ್ಗದ ಜನರಿಗೆ ಮಾತ್ರ ಈ ಒಂದು ಸಮಸ್ಯೆ ಆಗುತ್ತೆ. ಇದರಿಂದ ಸರ್ಕಾರ ತೈಲ ಬೆಲೆ ಮತ್ತು ಇನ್ನುಳಿದ ಬೆಲೆಗಳನ್ನ, ಗ್ಯಾಸ್ ಬೆಲೆ ಎಲ್ಲವೂ ಕೂಡ ಕಡಿಮೆ ಮಾಡಬೇಕು ಎನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಶಿವಾನಂದ್, ನ್ಯೂಸ್ ಫಸ್ಟ್, ಬೀದರ್.